ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲಾಗಿ ನಾನು ಎಲೆಕೋಸು ಮತ್ತು ಮೊಳಕೆ ಕಟ್ಟಿರೋ ಹೆಸರು ಕಾಳಿಂದ ಒಂದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮಸಾಲೆ ಹಾಕಿಬಿಟ್ಟು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಕೋಸನ್ನ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಹೆಸರು ಕಾಳನ್ನು ಅಷ್ಟೇ ನಾನೇ ಮೊಳಕೆ ಕಟ್ಟಿರೋದು ಮನೇಲಿ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ನೀಟಾಗಿ ಮೊಳಕೆ ಬಂದಿದೆ. ಅಂದರೆ ನಾವೇ ತೊಳೆದು ಎಲ್ಲ ನೆನೆ ಹಾಕಿದ್ರೆ ಒಂದು ದಿವಸಕ್ಕೆಲ್ಲ ಈ ಥರ ಮೊಳಕೆ ಬರುತ್ತೆ. ಮತ್ತು ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡು ಕುಕ್ಕರಲ್ಲಿ ನೀರು ತಗೊಂಡಿದ್ದೀನಿ. ಮತ್ತು ಮೊದಲು ಇದಕ್ಕೆ ನಾನು ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಹೆಸರು ಕಾಳು ಹಾಕಿದ ನಂತರ ಇದಕ್ಕೆ ನಾನು ಎಲೆಕೋಸನ್ನು ಹಾಕ್ತಾಯಿದ್ದೀನಿ. ಎಲೆಕೋಸನ್ನು ಹಾಕಿಬಿಟ್ಟು ನೆಕ್ಸ್ಟು ಇದಕ್ಕೆ ಇದು ಫುಲ್ಲು ತುಂಬೋಗ್ತಾಯಿದೆ. ಯಾಕಂದರೆ ಕೋಸು ತುಂಬ ಜಾಸ್ತಿ ಕಾಣಿಸುತ್ತಲ್ಲ, ಅದಕ್ಕೋಸ್ಕರ. ಅದೇನಿಲ್ಲ, ಬೆಂದಿದ ತಕ್ಷಣ ಕಮ್ಮಿ ಆಗುತ್ತೆ. ಅದು ಕುಕ್ಕರ್ಗೆ ಹಾಕಬೇಕಾದ್ರೆ ತುಂಬ ತುಂಬಿರೋ ಥರ ಕಾಣಿಸುತ್ತೆ. ನೋಡಿ ಇಲ್ಲಿ. ಮತ್ತು ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕ್ಬಿಟ್ಟು 1 ಸ್ಪೂನಲ್ಲಿ ಇದನ್ನು ಒಳಗಡೆ ಅದುಮ್ತಾ ಇದ್ದೀನಿ. ಯಾಕಂದರೆ ಇದೆಲ್ಲ ಒಳಗಡೆ ಹೋಗಲಿ, ಮುಚ್ಚಳ ಹಾಕೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು 1 ಸ್ಪೂನ್ ತಗೊಂಡು ಇದನ್ನೆಲ್ಲ ಪ್ರೆಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವಿಲ್ಲಿ. ಇವಾಗ ಇದ್ರ ಕೆಲಸ ಮುಗೀತು, ಜಾಸ್ತಿ ಏನಿಲ್ಲ. ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಮುಚ್ಚಳನ ಹಾಕಿ ಬಿಡ್ತಾಯಿದ್ದೀನಿ. ಮುಚ್ಚಳ ಹಾಕಿ ಒಂದು ವಿಸಲ್ 2 ವಿಸಲ್ಗೆಲ್ಲ ಇದು ನೀಟಾಗಿ ಬೆಂದಿರುತ್ತೆ. ಯಾಕಂದರೆ ಇದು ಹಸಿ ಹೆಸರು ಕಾಳಲ್ವ, ಹಸಿ ಹೆಸರು ಕಾಳು. ಇದು ಎಲೆಕೋಸು ಗಟ್ಟಿ ಪದಾರ್ಥ ಏನಲ್ಲ. ಮತ್ತು ಒಂದು ಕಡೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಇಷ್ಟನ್ನು ಸಹ ನಾನಿಲ್ಲಿ ರುಬ್ಕೊತಾ ಇದ್ದೀನಿ. ಯಾಕಂದರೆ ಇದು ಪಲ್ಯ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಜಾಸ್ತಿ ಏನು ಹಾಕ್ತಾಯಿಲ್ಲ, ಟೊಮೊಟೊ ಎಲ್ಲ ಏನೂ ಹಾಕೋ ಹಾಗಿಲ್ಲ ಇದಕ್ಕೆ. ನೋಡಿ, ಇಷ್ಟನ್ನು ಇಲ್ಲಿ ರುಬ್ಕೊತಾ ಇದ್ದೀನಿ ನಾನು. ಇದು ರುಬ್ಬಿದ ನಂತರ ಒಂದು ಕಡೆ ಕಡಾಯಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಟಿರೋವಂಥ 2 ಈರುಳ್ಳಿನೂ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ತುಂಬ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾ ಇರಬೇಕು, ಕೈ ಬಿಡ್ದಂಗೆ ಇದನ್ನು ಫ್ರೈ ಮಾಡಬೇಕು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸ್ವಲ್ಪ ಉಪ್ಪು. ಯಾಕಂದರೆ ನಾವು ಕೋಸಲ್ಲಿ ಈಗಾಗಲೇ ಉಪ್ಪು ಹಾಕಿದ್ದೀವಿ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಉಪ್ಪನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಾನು. ನೋಡೋಣ, ಸ್ವಲ್ಪ ಕಮ್ಮಿನೇ ಹಾಕಿರ್ತೀನಿ. ಆಮೇಲೆ ಮತ್ತೇನಾದರೂ ಕಮ್ಮಿ ಆದರೆ ಮತ್ತೆ ಸ್ವಲ್ಪ ಹಾಕ್ತೀನಿ. ಈಗ ಇದನ್ನು ನೋಡಿ ಫುಲ್ಲು ಸಾಫ್ಟಾಗಿದೆ. ಇವಾಗ ಇದಕ್ಕೆ ನೆಕ್ಸ್ಟು ನಾನು ಏನು ರುಬ್ಬಿಟ್ಟಿದ್ದೀನಲ್ಲ ಮಸಾಲೆ, ಆ ಮಸಾಲೆನೂ ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಫುಲ್ಲು ಸಾಫ್ಟ್ ಆಗಬೇಕು ಇದು. ಅಲ್ಲಿವರೆಗೂ ಇದಕ್ಕೆ ಏನೂ ಹಾಕೋ ಹಾಗಿಲ್ಲ. ಇದು ಫುಲ್ ಸಾಫ್ಟ್ ಆದ ನಂತರನೇ ಇದಕ್ಕೆ ಮಸಾಲೆ ಹಾಕಬೇಕು. ಇಲ್ಲಾಂದರೆ ಕರ್ಕು ಅನ್ನುತ್ತೆ. ಒಂಥರ ಹಸಿ ಈರುಳ್ಳಿ ತಿಂದರೆ ಹೇಗೆ ಕರ್ಕು ಅನ್ನುತ್ತೆ ನೋಡಿ, ಆ ಥರ ಕರ್ಕು ಅನ್ನುತ್ತೆ. ಈ ಥರ ಫುಲ್ಲು ಸಾಫ್ಟ್ ಆದಮೇಲೆ ಹಾಕಬೇಕು. ನೋಡಿ, ನಾನು ಕಾಯಿ ಮಸಾಲೆ ರುಬ್ಬಿದ್ನಲ್ಲ, ಅದನ್ನು ಹಾಕಿಬಿಟ್ಟು ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡರನ್ನು ಸಹ ಹಾಕಿದ್ದೀನಿ ಇಲ್ಲಿ. ಹಾಕಿಬಿಟ್ಟು ಇದನ್ನು ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡಬೇಕು. ಈ ಮಸಾಲೆಯಲ್ಲಿ ಈ ಎಣ್ಣೆ ಏನು ಹಾಕಿದ್ದೀವಲ್ಲ ನಾವು, ಈ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರನೇ ನಾವೇನು ಬೇಯಕ್ಕೆ ಇಟ್ಟಿದ್ದೀವಲ್ಲ ಕ್ಯಾಬೇಜು, ಹೆಸರು ಕಾಳು, ಅದನ್ನು ಹಾಕಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇದೆ. ಇದು ಹಾಗೆ ಕೈ ಬಿಡದೆ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಮತ್ತು ಇನ್ನೊಂದು ಸೈಡಲ್ಲಿ ನೋಡಿ, ನಾನು ಬೇಯಿಸಿದ್ನಲ್ಲ, ಇವಾಗ ನೋಡಿ ನೀಟಾಗಿ ಬೆಂದಿದೆ. ಈ ಥರ ಜಾಸ್ತಿ ಬೇಯಿಸಬಾರ್ದು, ಕಾಳೆಲ್ಲ ಒಡ್ಕೊಬಿಡುತ್ತೆ, ಒಂಚೂರು ಕೈಗೆ ಸಿಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಇವಾಗ ನೋಡಿ, ಮಸಾಲೆ ಬೆಂದು ಎಣ್ಣೆ ಬಿಟ್ಕೋತಾ ಇದೆ. ಆವಾಗ ನಾವೇನು ಬೇಯಿಸಿದ್ದೀವಲ್ಲ ಅದನ್ನು ಎತ್ತಿ ಇದಕ್ಕೆ ಹಾಕಬೇಕು. ಹೆಸರು ಕಾಳು ಮತ್ತು ಕ್ಯಾಬೇಜನ್ನು ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಊಟಕ್ಕೆ ಮತ್ತು ಈ ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಪೂರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು. ನೋಡ್ತಾ ಇರ್ಬೋದು ಇಲ್ಲಿ. ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಜೊತೆ. ನೋಡಿ, ಇವಾಗ ಫೈನಲಾಗಿ ಇದು ಮಿಕ್ಸ್ ಆಗಿದೆ. ಇಷ್ಟೇ, ಜಾಸ್ತಿ ಏನಿರಲ್ಲ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಗ್ಯಾಸ್ ಆನಲ್ಲಿ ಇಡಬೇಕು, ಆಮೇಲೆ ಆಫ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನಿರಲ್ಲ. ನೋಡಿ, ಇವಾಗ ಎಷ್ಟು ಕಲರ್ಫುಲ್ಲಾಗಿ ಪಲ್ಯ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.